ಧರ್ಮೋಪದೇಶಕಾಂಡ ಅಧ್ಯಾಯ 21. ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶದಲ್ಲಿ ಹತನಾದ ಮನುಷ್ಯನ ಶವವು ಅಡವಿಯಲ್ಲಿ ಬಿದ್ದಿರುವುದನ್ನು ನೀವು ಕಂಡರೆ ಮತ್ತು ಅವನನ್ನು ಕೊಂದವನು ಯಾರೆಂಬುದು ತಿಳಿಯದೆ ಹೋದರೆ, ನಿಮ್ಮ ಹಿರಿಯರೂ ನ್ಯಾಯಾಧಿಪತಿಗಳೂ ಬಂದು ಹತನಾದವನ ಶವದ ಸುತ್ತಲಿರುವ ಊರುಗಳಲ್ಲಿ ಯಾವುದು ಹತ್ತಿರವೆಂದು ತಿಳಿದುಕೊಳ್ಳುವುದಕ್ಕೆ ಅಳತೆ ಮಾಡಬೇಕು. ಯಾವ ಊರು ಹತ್ತಿರವಾಗಿದೆಯೋ ಆ ಊರಿನ ಹಿರಿಯರು ಇನ್ನೂ ನೊಗಕ್ಕೆ ಕಟ್ಟಲ್ಪಡದೆಯೂ ಯಾವ ಕೆಲಸವನ್ನೂ ಮಾಡದೆಯೂ ಇರುವ ಒಂದು ಮಣಕವನ್ನು ತೆಗೆದುಕೊಂಡು ಎಂದಿಗೂ ವ್ಯವಸಾಯವಿಲ್ಲದಂಥ ನೀರು ಯಾವಾಗಲೂ ಹರಿಯುವಂಥ ತಗ್ಗಿಗೆ ಹೋಗಿ ಅಲ್ಲಿ ಅದರ ಕುತ್ತಿಗೆಯನ್ನು ಮುರಿದು ಕೊಲ್ಲಬೇಕು. ಲೇವಿ ಕುಲದವರಾದ ಯಾಜಕರಲ್ಲಿ ಕೆಲವರು ಹತ್ತಿರವಿರಬೇಕು. ನಿಮ್ಮ ದೇವರಾದ ಯೆಹೋವನು ಅವರನ್ನೇ ತನ್ನ ಸಾನ್ನಿಧ್ಯ ಸೇವೆಯನ್ನು ಮಾಡುವುದಕ್ಕೂ ತನ್ನ ಹೆಸರಿನಿಂದ ಜನರನ್ನು ಆಶೀರ್ವದಿಸುವುದಕ್ಕೂ ಆದುಕೊಂಡಿದ್ದಾನಲ್ಲ. ಅನುಮಾನವಾದ ಎಲ್ಲ ವ್ಯಾಜ್ಯಗಳ ಮತ್ತು ಹೊಡೆದಾಟಗಳ ವಿಷಯದಲ್ಲಿ ಅವರೇ ತೀರ್ಮಾನಿಸಬೇಕು. ಹತನಾದವನ ಶವಕ್ಕೆ ಹತ್ತಿರವಿರುವ ಗ್ರಾಮದ ಹಿರಿಯರು ತಗ್ಗಿನಲ್ಲಿ ಕುತ್ತಿಗೆ ಮುರಿಯಲ್ಪಟ್ಟ ಆ ಮಣಕದ ಮೇಲೆ ಕೈಗಳನ್ನು ತೊಳೆದುಕೊಂಡು, ನಮ್ಮ ಕೈಗಳು ಈ ಹತ್ಯವನ್ನು ಮಾಡಲಿಲ್ಲ, ನಮ್ಮ ಕಣ್ಣುಗಳು ನೋಡಲಿಲ್ಲ. ಯೆಹೋವನೇ, ನೀನು ಬಿಡುಗಡೆ ಮಾಡಿದ ನಿನ್ನ ಜನರನ್ನು ಕ್ಷಮಿಸಬೇಕು. ಅನ್ಯಾಯವಾದ ನರಹತ್ಯ ದೋಷ ಫಲವು ನಿನ್ನ ಜನರಾದ ಇಸ್ರಾಯೇಲ್ಯರಿಗೆ ತಗಲದಿರಲಿ ಎಂದು ಹೇಳಬೇಕು. ಆಗ ಆ ರಕ್ತಾಪರಾಧವು ಕ್ಷಮಿಸಲ್ಪಡುವುದು. ಹೀಗೆ ಯೆಹೋವನ ದೃಷ್ಟಿಯಲ್ಲಿ ಸರಿಯಾದದ್ದನ್ನು ಮಾಡುವುದರಿಂದ ನೀವೇ ಅನ್ಯಾಯವಾದ ನರಹತ್ಯ ದೋಷವನ್ನು ನಿಮ್ಮ ಮಧ್ಯದಿಂದ ತೆಗೆದುಹಾಕುವಿರಿ. ನೀವು ಶತ್ರುಗಳೊಡನೆ ಯುದ್ಧ ಮಾಡಲಾಗಿ ನಿಮ್ಮ ದೇವರಾದ ಯೆಹೋವನ ಅನುಗ್ರಹದಿಂದ ಅವರನ್ನು ನಿಮ್ಮಿಂದ ಅಪಜಯಪಡಿಸಿ ಸೆರೆ ಹಿಡಿದಾಗ, ನಿಮ್ಮಲ್ಲಿ ಯಾವನಾದರೂ ಸೆರೆಯವರಲ್ಲಿ ಸುಂದರ ಸ್ತ್ರೀಯನ್ನು ಕಂಡು ಮೋಹಿಸಿ ಮದುವೆ ಮಾಡಿಕೊಳ್ಳಬೇಕೆಂದು ಅಪೇಕ್ಷಿಸಿದರೆ ಅವಳನ್ನು ಮನೆಗೆ ಕರಕೊಂಡು ಬರಲಿ. ತರುವಾಯ ಅವಳು ಕ್ಷೌರ ಮಾಡಿಸಿಕೊಂಡು ಉಗುರುಗಳನ್ನು ತೆಗೆದುಕೊಂಡು ಸೆರೆಯ ಬಟ್ಟೆಗಳನ್ನು ತೆಗೆದಿಟ್ಟು ಅವನ ಮನೆಯಲ್ಲಿ 1 ತಿಂಗಳಿನವರೆಗೆ ತಾಯಿ ತಂದೆಗಳ ವಿಯೋಗದ ನಿಮಿತ್ತ ಹಂಬಲಿಸಲಿ. ಆಮೇಲೆ ಅವನು ಅವಳನ್ನು ಹೆಂಡತಿಯನ್ನಾಗಿ ಮಾಡಿಕೊಳ್ಳಬಹುದು. ತರುವಾಯ ಅವಳು ಅವನಿಗೆ ಇಷ್ಟವಾಗದೆ ಹೋದರೆ ಅವನು ಅವಳನ್ನು ಅವಳ ಮನಸ್ಸು ಬಂದಲ್ಲಿಗೆ ಕಳುಹಿಸಿಬಿಡಬೇಕು. ಅವಳನ್ನು ಕೂಡಿದ್ದರಿಂದ ದಾಸತ್ವಕ್ಕೆ ಮಾರಲೂಬಾರದು, ದಾಸಿಯಂತೆ ನಡೆಸಲೂಬಾರದು. ಯಾವನಾದರೂ 2 ಹೆಂಡತಿಯರನ್ನು ಮಾಡಿಕೊಂಡು ಅವರಲ್ಲಿ ಒಬ್ಬಳನ್ನು ಪ್ರೀತಿಸಿ ಮತ್ತೊಬ್ಬಳನ್ನು ತಿರಸ್ಕರಿಸುವ ಸಂದರ್ಭದಲ್ಲಿ ಅವರಿಬ್ಬರೂ ಅವನಿಂದ ಮಕ್ಕಳನ್ನು ಪಡೆದವರಾಗಿರಲಾಗಿ, ಚೊಚ್ಚಲು ಮಗನು ತಿರಸ್ಕರಿಸಲ್ಪಟ್ಟವಳಲ್ಲಿಯೇ ಹುಟ್ಟಿದ ಪಕ್ಷಕ್ಕೆ ತಂದೆಯು ತನ್ನ ಆಸ್ತಿಯನ್ನು ಮಕ್ಕಳಿಗೆ ಸ್ವಾಸ್ಥ್ಯವಾಗಿ ಕೊಡುವಾಗ ಆ ತಿರಸ್ಕರಿಸಲ್ಪಟ್ಟವಳ ಮಗನನ್ನು ತಳ್ಳಿಬಿಟ್ಟು ಪ್ರೀತಿಯ ಹೆಂಡತಿಯ ಮಗನನ್ನೇ ಚೊಚ್ಚಲವನೆಂದು ಭಾವಿಸಕೂಡದು. ತಿರಸ್ಕರಿಸಲ್ಪಟ್ಟವಳ ಮಗನೇ ಚೊಚ್ಚಲವನೆಂದು ಒಪ್ಪಿ ಅವನಿಗೆ 2 ಭಾಗಗಳನ್ನು ಕೊಡಬೇಕು. ಅವನೇ ತಂದೆಯ ವೀರ್ಯಕ್ಕೆ ಪ್ರಥಮ ಫಲವೂ ಚೊಚ್ಚಲುತನದ ಹಕ್ಕಿಗೆ ಬಾಧ್ಯನೂ ಆಗಿದ್ದಾನಲ್ಲ. ಒಬ್ಬ ಮಗನು ತಂದೆ ತಾಯಿಗಳ ಆಜ್ಞೆಗೆ ಒಳಗಾಗದೆ ಶಿಕ್ಷಿಸಲ್ಪಟ್ಟರೂ ಮೊಂಡನೂ ಅವಿಧೇಯನೂ ಆಗಿ ಅವರ ಮಾತನ್ನು ಕೇಳದೆ ಹೋದರೆ, ತಂದೆ ತಾಯಿಗಳು ಅವನನ್ನು ಹಿಡಿದು ಊರು ಬಾಗಿಲಿಗೆ ಹಿರಿಯರ ಮುಂದೆ ತಂದು ಅವರಿಗೆ, ಈ ನಮ್ಮ ಮಗನು ನಮ್ಮ ಮಾತನ್ನು ಕೇಳುವುದೇ ಇಲ್ಲ, ಆಜ್ಞೆಗೆ ಒಳಗಾಗುವುದಿಲ್ಲ, ಇವನು ಮೊಂಡ, ಕುಡಿಕ, ತುಂಟ ಎಂದು ಸಾಕ್ಷಿ ಹೇಳಬೇಕು. ಆಗ ಊರಿನವರೆಲ್ಲರೂ ಅವನನ್ನು ಕಲ್ಲೆಸೆದು ಕೊಲ್ಲಬೇಕು. ಹೀಗೆ ನೀವು ಆ ದುಷ್ಟತ್ವವನ್ನು ನಿಮ್ಮ ಮಧ್ಯದೊಳಗಿಂದ ತೆಗೆದು ಹಾಕಿಬಿಡಬೇಕು. ಇಸ್ರಾಯೇಲ್ಯರೆಲ್ಲರೂ ಕೇಳಿ ಭಯಪಡುವರು. ಅಪರಾಧ ಮಾಡಿದವನು ಮರಣಶಿಕ್ಷೆಯನ್ನು ಹೊಂದಿದ ಮೇಲೆ ನೀವು ಅವನ ಶವವನ್ನು ಮರಕ್ಕೆ ತೂಗ ಹಾಕಿದರೆ ಅದು ರಾತ್ರಿಯಲ್ಲಿಯೂ ಮರದ ಮೇಲೆ ಇರಬಾರದು. ಅದೇ ದಿನದಲ್ಲಿ ಅದನ್ನು ನೆಲದಲ್ಲಿ ಹೂಣಬೇಕು. ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶವು ಅಪವಿತ್ರವಾಗಬಾರದು. ಮರಕ್ಕೆ ತೂಗ ಹಾಕಲ್ಪಟ್ಟವನು ದೇವರ ಶಾಪವನ್ನು ಹೊಂದಿದವನಲ್ಲವೇ? ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ವಂದಿಸಿ ಸ್ವಾಗತ ಬಯಸ್ತೇವೆ. ಬನ್ನಿರಿ, ಇಂದು ಮತ್ತೊಂದು ಅಮೂಲ್ಯವಾದಂಥ ದೇವರ ವಾಕ್ಯದಿಂದ ಅಧ್ಯಯನ ಮಾಡಿಕೊಡೋಣ. ಇಂದಿನ ನಮ್ಮ ಅಧ್ಯಯನ ಧರ್ಮೋಪದೇಶಕಾಂಡ 21ನೇ ಅಧ್ಯಾಯ, ದ ಬುಕ್ ಆಫ್ ಡ್ಯೂಟ್ರಾನಮಿ ಚಾಪ್ಟರ್ 21.
20ನೇ ಅಧ್ಯಾಯದಲ್ಲಿ ಯುದ್ಧದ ಕೆಲವು ಕ್ರಮಗಳನ್ನು ದೇವರು ತನ್ನ ಜನರಿಗೆ ಕೊಡುವಂಥದ್ದನ್ನು ಸುಮಾರು 4 + 3 7 ವಿಷಯಗಳನ್ನು ದೇವರು 20ನೇ ಅಧ್ಯಾಯದಲ್ಲಿ ಕೊಡುವಂಥದ್ದನ್ನು ಗಮನಿಸಬಹುದು. 4 ಕಾರಣಗಳು ಅಥವಾ 4 ವಿಧವಾದಂಥ ಜನರು ಯುದ್ಧಕ್ಕೆ ಬಂದಾಗ ಯುದ್ಧದಲ್ಲಿ ಭಾಗವಹಿಸದೆ ಮನೆಗೆ ಹೋಗಲಿ ಅಂತ 4 ಬಾರಿ ಮನೆಗೆ ಹೋಗಲಿ ಎಂಬುದಾಗಿ ದೇವರು ಹೇಳ್ತಾರೆ. ಎಂಥವರು ಮನೆಗೆ ಹೋಗಬೇಕು? ಮೊದಲನೇದು, ಒಂದು ಮನೆ ಕಟ್ಟಿಬಿಟ್ಟು ಗೃಹ ಪ್ರವೇಶ ಮಾಡದೇ ಇರುವಂಥವ್ರು ಮನೆಗೆ ಹೋಗಲಿ, ಯುದ್ಧಕ್ಕೆ ಹೋಗಬಾರ್ದು. ಮನೆ ಬಗ್ಗೆ ಕೂಡ ದೇವರಿಗೆ ಚಿಂತೆ, ಗೃಹ ಪ್ರವೇಶದ ಬಗ್ಗೆ ಕೂಡ ದೇವರಿಗೆ ಒಂದು ಯೋಜನೆ, ಕಾಳಜಿ. ಒಂದು ವೇಳೆ ವ್ಯವಸಾಯ ಮಾಡಿಬಿಟ್ಟು ಆ ವ್ಯವಸಾಯದ ಫಲ, ಒಂದು ವೇಳೆ ದ್ರಾಕ್ಷಿ ತೋಟ ಮಾಡಿಬಿಟ್ಟು ದ್ರಾಕ್ಷಿ ಹಣ್ಣು ತಿನ್ನದಂಥ ಒಂದು ವ್ಯಕ್ತಿ ಯುದ್ಧಕ್ಕೆ ಬಂದರೆ, ಇಲ್ಲ ಅಂಥ ವ್ಯಕ್ತಿ ಮನೆಗೆ ಹೋಗಲಿ. ಯಾಕಂದರೆ ತಾನು ಮಾಡಿದಂಥ ತನ್ನ ಕೈಯ ಪ್ರಯಾಸವನ್ನು ಅವನು ಉಣ್ಲಿಲ್ಲಲ್ಲ, ಅನುಭವಿಸಲಿಲ್ಲಲ್ಲ ಅಂತ ದೇವರು ಆ ದ್ರಾಕ್ಷಿ ತೋಟದ ಬಗ್ಗೆ, ದ್ರಾಕ್ಷಿ ಹಣ್ಣಿನ ಬಗ್ಗೆ ಕೂಡ ಚಿಂತೆ, ಕಾಳಜಿ, ಯೋಜನೆ ವಹಿಸಿದ್ದಾನೆ ಅಂತ ನಾವು ತಿಳ್ಕೊಳ್ತೇವೆ. ಮದುವೆ ಮಾಡಿಕೊಂಡಂಥವನು ಯುದ್ಧಕ್ಕೆ ಕರೆಯಲ್ಪಟ್ಟಾಗ ಸತ್ತು ಹೋದರೆ ಅಂಥ ಒಂದು ಅನಾಹುತ ಅವನಿಗೂ ಆಗಬಾರ್ದು, ಹೊಸದಾಗಿ ಮದುವೆ ಆದಂಥ ಆ ಹೆಂಡತಿಗೂ ಆಗಬಾರ್ದು, ಅದರಿಂದ ಕುಟುಂಬದವರಿಗೂ ಧಕ್ಕೆ ಆಗಬಾರ್ದಂತ ದೇವರು ಅದರ ವಿಷಯದಲ್ಲಿ ಚಿಂತಿಸಿ, ಯೋಜಿಸಿ, ತೀರ್ಮಾನಿಸಿ, ಆಜ್ಞಾಪಿಸಿ ಇಸ್ರಾಯೇಲರಿಗೆ ಒಂದು ನಿಯಮವಾಗಿ, ಕಟ್ಟಳೆಯಾಗಿ, ಆ ಉಪದೇಶವಾಗಿ ಮೋಶೆ ಮುಖಾಂತರವಾಗಿ ಕೊಡುವಂಥದ್ದನ್ನು ಇಲ್ಲಿ ಗಮನಿಸ್ತೇವೆ. ಮದುವೆ ಹೊಸದಾಗಿ ಆದಂಥವರು, ಹೊಸ ಮನೆ ಕಟ್ಟಿದಂಥವರು, ಹೊಸ ತೋಟ ಹಾಕಿದಂಥವರು, ಅಂಥವರು ಮನೆಗೆ ಹೋಗಲಿ, ಯುದ್ಧಕ್ಕೆ ಬರಬಾರ್ದು ಅಂತ. ಈ 3 ವಿಷಯವಾದಂಥ ವ್ಯಕ್ತಿಗಳನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಆದರೆ 4ನೇದಾಗಿ ಯಾರಿಗಾದರೂ ಭಯ ಇದ್ದರೆ, ಹೆದರುವಂಥವರು, ಅಂಜುವಂಥವರು, ಅಂಜುಬುರುಕರು ಯುದ್ಧಕ್ಕೆ ಬರಬಾರ್ದು. ಯಾಕಂದರೆ ಅವರ ಒಂದು ಭಯದಿಂದ ನಿಮಿತ್ತ ಜೊತೆಯ ಸೈನಿಕರನ್ನು ಕೂಡ ಆ ಭಯಕ್ಕೆ ಅವರು ನಡೆಸಬಾರ್ದಾದ ಕಾರಣ ಮನೆಗೆ ಹೋಗಲಿ ಅಂತ ಹೇಳ್ತಾರೆ. ಮತ್ತು ಅದೇ ರೀತಿಯಾಗಿ ಒಂದು ಊರನ್ನು ವಶಪಡಿಸಿಕೊಳ್ಳುವುದಾದರೆ ಸಮಾಧಾನದಿಂದ ನೀವು ವಶಪಡಿಸಿಕೊಳ್ಳ್ರಿ, ಅಲ್ಲಿ ರಕ್ತ ಸುರಿಬಾರ್ದು ಎಂಬ ಉದ್ದೇಶದಿಂದ ದೇವರ ಆ ಮಾತನ್ನು ಹೇಳಿದ್ದಾರೆ. ಆದರೆ ಅದರ ವಿಷಯದಲ್ಲಿ ಕೂಡ ದೇವರ ಕ್ರಮ ನಾವು ಗಮನಿಸ್ತೇವೆ. ಕನಿಕರಿಸದಂಥ ವೈರಿಗಳ ವಿಷಯದಲ್ಲಿ ಅಲ್ಲಿ ದೇವರು ಹೇಳಿ, ಕೊನೆಗೆ ಭಾಳ ಹೊತ್ತು ಒಂದು ಊರಿನ ಸುತ್ತಲೂ ಮುತ್ತಿಗೆ ಹಾಕಿದಾಗ ಟೈಮ್ ಪಾಸ್ಗೋಸ್ಕರವಾಗಿ ಕೆಲವರು ಬೋರಿಂಗ್ ಆಗ್ತಾಯಿದೆ, ನಿರುತ್ಸಾಹವಾಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಮರಗಳನ್ನೆಲ್ಲ ಕಡ್ಕೊಂಡು ಇರಬಾರ್ದಂತ ಹೇಳ್ಬಿಟ್ಟು ಮರದ ವಿಷಯದಲ್ಲಿ ಕೂಡ ದೇವರು ಚಿಂತೆ ವಹಿಸಿ ಅರಣ್ಯವನ್ನು ಕೂಡ ಅರಣ್ಯ ಸಂಪತ್ತಾಗಿ ದೇವರು ಯೋಚಿಸುವಂಥ ಒಂದು ಮಾತನ್ನು ನಾವಿಲ್ಲಿ ಗಮನಿಸ್ತೇವೆ. ಯಾಕಂದರೆ ನಾನು ಬಳ್ಳಾರಿಯಲ್ಲಿ 7ನೇ ಕ್ಲಾಸ್ ಓದಿದಾಗ ಕನ್ನಡ 7ನೇ ಕ್ಲಾಸ್ ಪಠ್ಯಪುಸ್ತಕದಲ್ಲಿ ಇದ್ದಂಥ ಪಾಠಗಳು ನನಗೆ ನೆನಪಿಗೆ ಬರ್ತಾ ಇದೆ. ಮುದ್ದಣ್ಣ ಮನೋರಮೆ ಅಂತ ಹೇಳ್ಬಿಟ್ಟು ಮುದ್ದಣ್ಣ ಮನೋರಮೆ ಸಲ್ಲಾಪ, ಅನಂತರ ಇನ್ನೊಂದು ಪಾಠ ಅರಣ್ಯ ಸಂಪತ್ತು, ಚಾಲುಕ್ಯ ವಿಕ್ರಮ, ಈ ರೀತಿಯಾಗಿ ಎಲ್ಲ ಕೆಲವು ಪಾಠಗಳು ನಮಗೆ 7ನೇ ಕ್ಲಾಸ್ನಲ್ಲಿದ್ದು. ಆದ ಕಾರಣ ಅರಣ್ಯ ಸಂಪತ್ತು ಅಂತ ಹೇಳಿದಾಗ ಅಡವಿಯ ಮರಗಳ ವಿಷಯದಲ್ಲಿ ಕೂಡ ದೇವರು ಚಿಂತೆ ವಹಿಸಿ ಒಂದು ಪ್ರಶ್ನೆ ಹಾಸ್ಯ ರೂಪದಲ್ಲಿ ದೇವರು, ಅಡವಿಯ ಮರಗಳು ಶತ್ರುಗಳೇನು, ಅದನ್ನು ಯಾಕೆ ಕಡಿತಾ ಇದ್ದೀರಿ, ಮತ್ತು ಅಡವಿಯ ಮರಗಳೊಡನೆ ಯುದ್ಧ ಮಾಡಬಹುದೇ, ಬೇಡ ಎಂಬುದಾಗಿ ತನ್ನ ಜನರಿಗೆ ಬುದ್ಧಿ ಕಲಿಸುವಂತೆ, ಎಚ್ಚರ ವಹಿಸುವಂತೆ, ಉಪದೇಶ ಕೊಡುವಂತೆ, ಮರ ಕಡಿಬಾರ್ದು ಸುಮ್ಮನೆ
ಹಣ್ಣು ತಗೋಬಹುದು. ಯುದ್ಧ ನೀವು ಮಾಡಲಿಕ್ಕೆ ಬಂದಿದ್ದು ವೈರಿಗಳ ಜೊತೆಯಲ್ಲಿ, ಶತ್ರುಗಳ ಜೊತೆಯಲ್ಲಿ, ಶತ್ರು ಅಲ್ಲ ಎಂಬಂಥ ಒಂದು ವಿಷಯ ದೇವರು ತನ್ನ ಜನರಿಗೆ ಸೂಕ್ಷ್ಮವಾಗಿ ವಿವರವಾಗಿ ಕಲಿಸಿಕೊಡುವ ಆತನಾಗಿದ್ದಾನೆ. ಅದೇ ಸಂದರ್ಭದಲ್ಲಿ ಒಂದು ವೇಳೆ ಅಲ್ಲಿರುವಂಥ ಮರ ಹಣ್ಣು ಕೊಡದಂಥ ಮರವಾಗಿದ್ದರೆ ಅಂಥ ಮರವನ್ನು ಕಡಿದು ಹಾಕಬಹುದು ಎಂಬಂಥ ಮಾತನ್ನು ಕೂಡ ದೇವರು ಹೇಳಿಬಿಟ್ಟು 20ನೇ ಅಧ್ಯಾಯ ಮುಗಿಯುವಂಥದ್ದನ್ನು ನಾವು ಗಮನಿಸ್ತೇವೆ. 21ನೇ ಅಧ್ಯಾಯ ಧರ್ಮೋಪದೇಶ ಕಾಂಡದಲ್ಲಿ ನೋಡುವಾಗ ಬಹಳಷ್ಟು ಉದಾಹರಣೆಗಳಿದೆ. ಎಷ್ಟು ಉದಾಹರಣೆಗಳಂದರೆ ಸುಮಾರು 4 ದೊಡ್ಡ ದೊಡ್ಡ ಉದಾಹರಣೆಗಳನ್ನು ಇಲ್ಲಿ ನಾವು ನೋಡ್ಕೊಳ್ಬೋದು. 21ನೇ ಅಧ್ಯಾಯ ಡ್ಯೂಟ್ರಾನಮಿ 21. ಒಂದು ಸ್ಥಳಕ್ಕೆ ಹೋಗ್ತೇವೆ. ಹೋಗ್ತಾ ಇದ್ದಾಗ ಒಂದು ಶವ ಬಿದ್ದಿದೆ. ಈ ದಿವಸಗಳಲ್ಲಿ ದಿನಪತ್ರಿಕೆಯಲ್ಲಿ ವಾರಕ್ಕೆ ಒಂದು ಸಾರಿ ಆದರೂ ಇಂಥ ಒಂದು ಘಟನೆ, ಯಾರೋ ಒಂದು ದೇಹ ಬಿದ್ದಿದೆ, ಶವ ಬಿದ್ದಿದೆ ಎಂಬುದಾಗಿ ವರದಿ ಕೊಡ್ತಾರೆ ನ್ಯೂಸ್ ಪೇಪರ್ನಲ್ಲಿ. ಅದೇ ರೀತಿಯಾಗಿ ಸುಮಾರು 4000 ವರ್ಷಗಳ ಹಿಂದೆ ಕೂಡ ದೇವರು ಮೋಶೆ ಮುಖಾಂತರ, ಮೋಶೆ ಇನ್ನೇನು ಐಗುಪ್ತ ದೇಶದಿಂದ ಈಗ ಕಾನಾನ್ ದೇಶಕ್ಕೆ ಇಸ್ರಾಯೇಲ್ರು ಹೋಗಬೇಕು. ಹಳೆಯ ತಲೆಮಾರುಗಳು ಒಂದು ದೊಡ್ಡ ಹತ್ರ ಸುಮಾರು 20-30 ಲಕ್ಷ ಜನರು ಸತ್ತು ಹೋಗಿಬಿಟ್ರು. 40 ವರ್ಷ ಅಡವಿಯಲ್ಲಿ ಹತ್ರ ಸುಮಾರು 300 ಶವ ಸಂಸ್ಕಾರಗಳು ಒಂದು ದಿನದಲ್ಲಿ ನಡೀತಾ ಇದ್ದವು ಅಂತ ನಾವು ಊಹಿಸಿಕೊಳ್ಳಬಹುದು. ಆ ರೀತಿಯಾಗಿ ಆಗಿದ್ದಾಗ ಇನ್ನೇನು ಹತ್ರ ಬಾರ್ಡ್ರಿಗೆ ಬಂದುಬಿಟ್ರು. ಕಾನಾನ್ ದೇಶ ಹತ್ತಿರ ಬಂದಿದೆ. ದೇವರು ವಾಗ್ದಾನ ಮಾಡಿದಂಥ ದೇಶಕ್ಕೆ ಹೊರಡುವ ಮುಂಚೆ ಮೋಶೆ ತನ್ನ ಹೊಸ ತಲೆಮಾರುಗಳಿಗೆ, ಹೊಸ ವ್ಯಕ್ತಿಗಳಿಗೆ, ಯೆಹೋಶುವನಿಗೆ, ಕಾಲೇಬನಿಗೆ ಕೊಡುವಂಥ ಉಪದೇಶ ಏನಾಗಿತ್ತು ಅಂತ ಹೇಳಿದ್ರೆ ಅದು ಒಂದು ಧರ್ಮೋಪದೇಶವೇ ಆಗಿತ್ತು. ಅದನ್ನೇ ಒಂದು ಬೋಧನೆಯಾಗಿ ಈ ದಿವಸ ನಾವು ನೋಡ್ತಾ ಇದ್ದೀವಿ. ಮೋಶೆ ಒಂದು ಉದ್ದ 3 ಸಂದೇಶಗಳನ್ನು, ದೊಡ್ಡ ದೊಡ್ಡ ಸಂದೇಶಗಳನ್ನು ಕೊಟ್ಟಾಗ ಅದರಲ್ಲಿ ಅಡಕವಾದಂಥ ವಿಷಯಗಳೇ ಇಂದು ನಾವು ಈ ದಿವಸಗಳಲ್ಲಿ ಧರ್ಮೋಪದೇಶ ಕಾಂಡ ಎಂಬ ಪುಸ್ತಕದಲ್ಲಿ ಅಧ್ಯಯನ ಮಾಡ್ತಾ ಇದ್ದೇವೆ. ಸರಿ, ಶವ ಬಿದ್ದಿದೆ. ಅವಾಗೇನು ಮಾಡಬೇಕು? ಯಾರು ಕೊಂದವರು ಯಾರು ಗೊತ್ತೇ ಇಲ್ಲ. ಹಾಗಿದ್ದರೆ ಏನು ಪರಿಹಾರ? ಏನಂತ ಹೇಳಿದರೆ, ಕೊಂದವನು ಯಾರೆಂದು ತಿಳಿಯದಿದ್ದರೆ ಏನು ಮಾಡಬೇಕು? ಹಿರಿಯರು, ನ್ಯಾಯಾಧಿಪತಿಗಳು. ಹಿರಿಯರು ಆತ್ಮಿಕ ಹಿರಿಯರು, ನ್ಯಾಯಾಧಿಪತಿಗಳು ನ್ಯಾಯ ಸಮ್ಮತವಾದಂಥವರು, ಸಮರ್ಥರು. ನ್ಯಾಯಾಧಿಪತಿಗಳು ಬಂದು ಹತನಾದವನ ಶವದ ಸುತ್ತಲಿರುವ ಊರುಗಳಲ್ಲಿ ಯಾವುದಾದ್ರೂ ಹತ್ತಿರವಿರುವ ಊರು, ಆ ಡೆಡ್ ಬಾಡಿಯಿಂದ ಹತ್ತಿರ ಎಷ್ಟೋ ಊರುಗಳಿದೆ, ಯಾವುದು ಭಾಳ ಹತ್ತಿರ ಇದೆ ಅಂತ ಅದು ನೋಡಿಬಿಟ್ಟು ಅಳತೆ ಮಾಡಿಬಿಟ್ಟು ಆ ಊರಿನಲ್ಲಿ ಇನ್ನೂ ನೊಗಕ್ಕೆ ಕಟ್ಟಲ್ಪಡದೆಯೋ ಯಾವ ಕೆಲಸವನ್ನು ಮಾಡದೆಯೋ ಇರುವಂಥ ಒಂದು ಮಣಕ, ಒಂದು ಎಳೆ ಕರುವನ್ನು, ಅಂದರೆ ಆ ಊರಿನ ಹಿರಿಯರು ಎಂದಿಗೂ ವ್ಯವಸಾಯವಿಲ್ಲದಂಥ, ನೀರು ಯಾವಾಗಲೂ ಹರಿಯದಂಥ ತಗ್ಗಿಗೆ ತಗೊಂಡು ಹೋಗಿ ಲೇವಿಯರು ಅಂದರೆ ಯಾಜಕರು ಅವ್ರ ಮುಖಾಂತರವಾಗಿ ಅದು ಬಲಿಯಾಗಬೇಕು. ಯಾಕಂದರೆ ಆ ಪಾಪ ಪರಿಹಾರವಾಗಬೇಕಾದ್ರೆ ಬಲಿ. ಆ ಕರು, ಎಳೆ ಕರು ಯೇಸು ಕ್ರಿಸ್ತನಿಗೆ ಸಂಕೇತವಾದದ್ದು. ಯೇಸು ಕ್ರಿಸ್ತನು ಕೂಡ ಜನರ ಪಾಪದ ನಿಮಿತ್ತವಾಗಿ ವಿಚಿತ್ರ ಪಾಪ, ವಿವಿಧ ರೀತಿಯ ಪಾಪಗಳು. ಈ ಕೊಂದವನು ಶವ ಬಿದ್ದಿದೆ, ಅದರ ಕೊಂದವನು ಯಾರಂತ ಗೊತ್ತಿಲ್ಲ. ಅದರ ಮುಖಾಂತರ ಕೂಡ ದೇಶಕ್ಕೆ ದೋಷ ಹತ್ತಬಹುದು, ದೇಶ ಹೊಲೆಯಾಗುವ ಸಾಧ್ಯತೆ. ಈ ಕಾರಣದಿಂದ ದೇವರು ಹೇಳಿದಂಥ ಮಾತು ಏನಂತ ಹೇಳಿದರೆ, ಈ ನಿಯಮಗಳನ್ನು ಪಾಲಿಸಬೇಕು ಎಂಬುದಾಗಿ. ಈ ಲೇವಿಯರ ಬಗ್ಗೆ ಒಂದು 3 ವಿಷಯ ದೇವರು
ಈ 4-5 ವಚನಗಳಲ್ಲಿ ಧರ್ಮೋಪದೇಶ ಕಾಂಡ 21ನೇ ಅಧ್ಯಾಯದಲ್ಲಿ ಹೇಳುವಂಥದ್ದು ಭಾಳ ಚೆನ್ನಾಗಿದೆ. ನೋಡಿಕೊಳ್ಳೋಣ. ದೇವರು ಯಾಕೆ ಈ ಲೇವಿಯರನ್ನು, ಯಾಜಕರನ್ನು ಆಯ್ಕೆ ಮಾಡಿಕೊಂಡು ಆರಿಸಿಕೊಂಡಂದರೆ, ಒಂದು, ಅವರು ದೇವರ ಸಾನ್ನಿಧ್ಯ ಸೇವೆ ಮಾಡಬೇಕು. ವಾವ್! ದೇವರ ಸಾನ್ನಿಧ್ಯ ಸೇವೆ. 5ನೇ ವಚನ. ಸೇವೆಯಲ್ಲಿ ಭಾಳ ಟೈಪ್ಸ್, ಭಾಳ ವಿಧ ವಿಧವಾದಂಥ ಸೇವೆಗಳಿದೆ. ನಾನು ಆ ದಿವಸಗಳಲ್ಲಿ OM ಟೀಮ್ನಲ್ಲಿ ಸೇವೆ ಮಾಡುವಾಗ ಕರಪತ್ರ ಹಂಚುವ ಸೇವೆ. ಕೆಲವು ಸಾರಿ ನಾವೇನು ಮಾಡಿಬಿಡ್ತಿದ್ದೀವಿ, ಜನರಿಗೆ ಕರಪತ್ರಗಳನ್ನು ರ್ಯಾಂಡಮ್ ಆಗಿ ಭಾಳ ವೇಗವಾಗಿ, ಅಥವಾ ಗಾಸ್ಪಲ್ ಪ್ಯಾಕೆಟ್, ಸುವಾರ್ತೆಯ ಪ್ಯಾಕೆಟ್ಗಳು, ಅಥವಾ ಬೀದಿ ಪ್ರಸಂಗದ ಮುಖಾಂತರವಾಗಿ ಒಂದು ಕಡೆ ನಿಂತು ಸೇವೆ ಮಾಡುವಂಥ ಒಂದು ಸೇವೆ. ಅನೇಕ ವಿಧವಾದ ಪ್ರಸಂಗ ಸೇವೆ, ಸಭಾ ಸೇವೆ, ಸುವಾರ್ತಿಕ ಸೇವೆ, ಬೇರೆ ಬೇರೆ ಸೇವೆಗಳಲ್ಲಿ ಇಲ್ಲಿರುವಂಥ ಸಾನ್ನಿಧ್ಯ ಸೇವೆ, ದೇವರ ಸನ್ನಿಧಾನದಲ್ಲಿ ನಿಂತುಕೊಂಡು ಈ ಲೇವಿಯರು ಸೇವೆ ಮಾಡ್ತಿದ್ರಂತೆ. ಅದಕ್ಕಾಗಿ ಅವರು ಆಯಲ್ಪಟ್ಟರು. ಎರಡನೇದಾಗಿ, ತನ್ನ ಹೆಸರಿನಿಂದ, ಅಂದರೆ ದೇವರ ಹೆಸರಿನಿಂದ ಜನರನ್ನು ಆಶೀರ್ವದಿಸುವಂಥ ಈ ಎರಡನೇ ಕಾರ್ಯಕ್ಕಾಗಿ ದೇವರು ಈ ಲೇವಿಯರನ್ನು ಆರಿಸಿಕೊಂಡಿದ್ದನು. ಮೊದಲನೇದು ದೇವರ ಸಾನ್ನಿಧ್ಯ ಸೇವೆ, ಎರಡನೇದು ದೇವರ ಹೆಸರಿನಲ್ಲಿ ದೇವರ ಪ್ರಜೆಯನ್ನು ಆಶೀರ್ವದಿಸುವಂಥದ್ದು, ಮೂರನೇದಾಗಿ ಸಾಮಾನ್ಯವಾಗಿ ವ್ಯಾಜ್ಯಗಳು ಇದ್ದೇ ಇರ್ತವೆ. ಮನುಷ್ಯರಂತ ಹೇಳಿದ ಮೇಲೆ ವ್ಯಾಜ್ಯಗಳು, ಸಮಸ್ಯೆಗಳು, ಜಗಳಗಳು. ಆ ಜಗಳಗಳಲ್ಲಿ, ಹೊಡೆದಾಟಗಳಲ್ಲಿ, ವ್ಯಾಜ್ಯಗಳಲ್ಲಿ ತೀರ್ಮಾನಿಸುವಂಥವರು ಈ ಲೇವಿಯರೇ. ಅದಕ್ಕಾಗಿ ಅವರು ಆರಿಸಲ್ಪಟ್ಟರು ಅಂತ ಹೇಳ್ಬಿಟ್ಟು. ಸರಿ, ಈ ರೀತಿ ಆದಮೇಲೆ ಶವದ ಬಗ್ಗೆ ನಾವು ಮಾತಾಡ್ತಿದ್ವಲ್ಲ, ಅದನ್ನು ಕೂಡ ನಾವು ಮರಿಬಾರ್ದು. ಯಾಕಂತ ಹೇಳಿದ್ರೆ, ಆ ಶವದ ನಿಮಿತ್ತವಾಗಿ ಆ ಊರಿಗೆ, ತನ್ನ ಜನರಿಗೆ ದೋಷ ಹತ್ತದಂತೆ ಆ ಊರಿನ ಹಿರಿಯರು ಏನು ಮಾಡಬೇಕು ಅಂತ ಹೇಳಿದರೆ, 6, 7, 8 ವಚನಗಳಲ್ಲಿ ಆ ಮಣಕದ ಮೇಲೆ ಕೈಗಳನ್ನು ತೊಳ್ಕೊಂಡು ಈ ಪ್ರೇಯರ್ ಮಾಡಬೇಕಂತೆ. ಏನು ಪ್ರೇಯರು? ನಮ್ಮ ಕೈಗಳು ಈ ಹತ್ಯವನ್ನು ಮಾಡಲಿಲ್ಲ, ಒಂದು. ಎರಡನೇದು, ನಮ್ಮ ಕಣ್ಣುಗಳು ನೋಡಲಿಲ್ಲ, ಈ ಕೊಲೆ ಆದದ್ದು ನಮ್ಮ ಕಣ್ಣು ನೋಡಲಿಲ್ಲ. ಹಿರಿಯರು ಹೇಳಬೇಕಿತ್ತು. ಆ ಹತ್ತಿರ ಊರಿನ ಶವ ಎಲ್ಲಿದೆಯೋ ಅದು ಶವದ ಹತ್ತಿರ ಇರುವಂಥ ಊರಿನವರು ಇದನ್ನು ಹೇಳಬೇಕು. ಕಣ್ಣುಗಳು ನೋಡಲಿಲ್ಲ. ಯೆಹೋವನೇ, ಈ ಪ್ರೇಯರ್ ಭಾಳ ಚೆನ್ನಾಗಿದೆ, ನನಗಿಷ್ಟ. ಯೆಹೋವನೇ, ನೀನು ಬಿಡುಗಡೆ ಮಾಡಿದ ನಿನ್ನ ಜನರನ್ನು ಕ್ಷಮಿಸಬೇಕು. ಮೂರನೇದು, ನೀನು ಬಿಡುಗಡೆ ಮಾಡಿದ ಜನರನ್ನು ಕ್ಷಮಿಸಬೇಕು. ಅಂದರೆ ಒಂದು ಶವದ ನಿಮಿತ್ತ, ಒಂದು ಕೊಲೆಯ ನಿಮಿತ್ತ ಬಿಡುಗಡೆಯಾದಂಥ ಸುಮಾರು 50-60 ಲಕ್ಷ ಜನರು ಯಾಕೆ ಆ ದೋಷ ಫಲವನ್ನು ಹೊತ್ಕೊಳ್ಬೇಕು, ಅಥವಾ ಆ ಹೊಲೆ ಯಾಕೆ ಆಗಬೇಕು, ಆ ಒಂದು ದೋಷ ಯಾಕೆ ಇವ್ರಿಗೆ ಬರಬೇಕು ಎಂಬ ಉದ್ದೇಶದಿಂದ ದೇವರು ಈ ಮಾತನ್ನು ಹೇಳಿದ್ದಾನೆ. ನಮ್ಮ ಕೈಗಳು ಈ ಹತ್ಯವನ್ನು ಮಾಡಲಿಲ್ಲ, ನಮ್ಮ ಕಣ್ಣುಗಳು ಇದನ್ನು ನೋಡಲಿಲ್ಲ, ಮತ್ತು ಈ ಯೆಹೋವನೇ, ನೀನು ಬಿಡುಗಡೆ ಮಾಡಿದ ನಿನ್ನ ಜನರನ್ನು ಕ್ಷಮಿಸಬೇಕು. ಅನಂತರ, ಅನ್ಯಾಯವಾದ ನರಹತ್ಯ ದೋಷ ಫಲವು ನಿನ್ನ ಜನರಾದ ಇಸ್ರಾಯೇಲರಿಗೆ ತಗಲದಿರಲಿ. ಈ 4 ಪ್ರಾರ್ಥನೆಗಳನ್ನು ಅವ್ರು ಮಾಡಬೇಕಂದ್ರೆ, ಮಾಡಿದಾಗ ಏನಾಗ್ಬೋದು? 9ನೇ ವಚನ, ಧರ್ಮೋಪದೇಶ ಕಾಂಡ, ಡ್ಯೂಟ್ರಾನಮಿ 21:9. ಆಗ ಈ 4 ಪ್ರಾರ್ಥನೆ, 4 ಮಾತಿನ ಪ್ರಾರ್ಥನೆ, ಹೌದು, ಯಜ್ಞವೂ ಇದೆ,
ಆದರೆ ಯಜ್ಞ ಸಮರ್ಪಿತವಾದ ನಂತರ ಈ 4 ಮಾತಿನ ಪ್ರಾರ್ಥನೆ ಆ ಊರಿನವರು ಬಂದು ಮಾಡಿದಾಗ, ಆಗ ಗಮನಿಸಿರಿ, ಆಗ ಆ ರಕ್ತಾಪರಾಧವು ಕ್ಷಮಿಸಲ್ಪಡುವುದು. ರಕ್ತದ ಅಪರಾಧ ಕ್ಷಮಿಸಲ್ಪಡುವುದು. ಹೀಗೆ ಯೆಹೋವನ ದೃಷ್ಟಿಯಲ್ಲಿ ಸರಿಯಾದದನ್ನು ಮಾಡುವುದರಿಂದ ನೀವೇ ಅನ್ಯಾಯವಾದ ನರಹತ್ಯ ದೋಷವನ್ನು ನಿಮ್ಮ ಮಧ್ಯದಿಂದ ತೆಗೆದು ಹಾಕುವಿರಿ. ಆಶ್ಚರ್ಯ ಅಲ್ವಾ? ಸರಿ, ಒಂದು ವೇಳೆ ಯುದ್ಧಕ್ಕೆ ಹೋದಾಗ ಒಂದು ಹೆಣ್ಣನ್ನು ಮದುವೆ ಮಾಡಿಕೊಳ್ಳಬೇಕು ಎಂಬುದಾಗಿ ಇಸ್ರಾಯೇಲ್ರು ಸೈನಿಕರು ಇಷ್ಟಪಟ್ಟರೆ 10 ವಿಷಯಗಳು ದೇವರು 10ನೇ ವಚನದಿಂದ ಇರುವಂಥ ವಾಕ್ಯ ಭಾಗದಲ್ಲಿ ಹೇಳ್ತಾನೆ. ಈ ಕ್ರಮ ಪಾಲಿಸಿಬಿಟ್ಟು ಸೆರೆಯಾದಂಥ ಸ್ತ್ರೀಯನ್ನು ಮದುವೆ ಮಾಡಿಕೊಡಬಹುದು ಎಂಬುದಾಗಿ. ಮತ್ತು ಅದೇ ಸಂದರ್ಭದಲ್ಲಿ ಇನ್ನೊಂದು ವಿಚಿತ್ರ ಅಪರೂಪವಾದಂಥ ಒಂದು ಸನ್ನಿವೇಶ ಇರಲು ಸಾಧ್ಯ. ಅದೇನೆಂದರೆ 15ನೇ ವಚನದಲ್ಲಿ ಧರ್ಮೋಪದೇಶ ಕಾಂಡ 21:15, ಡ್ಯೂಟ್ರಾನಮಿ 21:15, ಯಾವನಾದರೂ 2 ಹೆಂಡತಿಯರನ್ನು ಮಾಡಿಕೊಂಡಂಥವನು ಇದ್ದರೆ, ಇದು ಕೂಡ ಆ ದಿವಸಗಳಲ್ಲಿ ಅಂದರೆ ಸುಮಾರು 4000 ವರ್ಷಗಳ ಹಿಂದೆ ಇದು ಸಾಧ್ಯವಾಗಿತ್ತು. ಆ ರೀತಿಯಾಗಿ ಇರುವಾಗ ಒಬ್ಬಳನ್ನು ಪ್ರೀತಿಸಿ ಮತ್ತೊಬ್ಬಳನ್ನು ತಿರಸ್ಕರಿಸುವಂಥ ಆಸ್ಪದ ಸಂದರ್ಭ. ಅದಕ್ಕೆ ದೇವರು ಅಲ್ಲಿ ನ್ಯಾಯ ತೀರಿಸುವಂತೆ ಏನು ಹೇಳ್ತಾನೆ, ಮೊದಲನೇ ಹೆಂಡತಿ ಅಂದರೆ ಯಾರನ್ನು ದ್ವೇಷ ಮಾಡ್ತಿರಲ್ಲ ಆ ಹೆಂಡತಿಯ ಮಗನಿಗೆ ಆಸ್ತಿ 2ರಷ್ಟು ಹೋಗಬೇಕು ಎಂಬುದಾಗಿ ದೇವರು ಹೇಳ್ತಾನೆ. ಹೌದು, ದ್ವೇಷ ಮಾಡುವ ಹೆಂಡತಿಯ ಮಗನಿಗೆ, ಆ ಚೊಚ್ಚಲು ಮಗನಿಗೆ 2ರಷ್ಟು ಆಸ್ತಿ ಭಾಗ ಕೊಡಬೇಕೆಂಬುದಾಗಿ. ತಿರುಗಿ ಬಿದ್ದ ಮಗನ ವಿಷಯದಲ್ಲಿ ಮರಣ ಶಿಕ್ಷೆ ಆಗಬೇಕಂತೆ. ವಿಚಿತ್ರ ಅಲ್ವಾ? ಅದನ್ನು ದೇವರು ಹೇಳ್ತಾನೆ. ಅಷ್ಟೇ ಅಲ್ಲದೆ ಮರಕ್ಕೆ ತೂಗು ಹಾಕಲ್ಪಟ್ಟವನು ದೇವರ ಶಾಪವನ್ನು ಹೊಂದಿದನು ಅಂತ ಹೇಳ್ಬಿಟ್ಟು 21-23. ಆದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಶಾಪಗ್ರಸ್ತನಾದನು ಎಂಬಂಥದ್ದನ್ನು ಈ ಮೂಲಕ ನಾವು ತಿಳ್ಕೊಳ್ತೀವಿ. ಗಲಾತಿ 3:14 ಆತನು ನಮ್ಮ ಶಾಪ ಹೊತ್ಕೊಂಡ್ರು, ಆತನು ಮರಕ್ಕೆ ತೂಗ ಹಾಕಲ್ಪಟ್ಟನು ಎಂಬಂಥ ಮಾತು. 21ನೇ ಅಧ್ಯಾಯ ಧರ್ಮೋಪದೇಶ ಕಾಂಡವನ್ನು ಅಧ್ಯಯನ ಮಾಡಿಕೊಳ್ಳುವಂಥವೇ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 21. If one be found slain in the land which the Lord thy God giveth thee to possess it, lying in the field, and it be not known who hath slain him, then thy elders and thy judges shall come forth, and they shall measure unto the cities which are round about him that is slain. And it shall be that the city which is next unto the slain man, even the elders of that city shall take an heifer which hath not been wrought with, and which hath not drawn in the yoke, and the elders of that city shall bring down the heifer unto a rough valley, which is neither eared nor sown, and shall strike off the heifer's neck there in the valley. And the priests, the sons of Levi, shall come near, for them the Lord thy God hath chosen to minister unto him, and to bless in the name of the Lord, and by their word shall every controversy and every stroke be tried. And all the elders of that city that are next unto the slain man shall wash their hands over the heifer that is beheaded in the valley. And they shall answer and say, Our hands have not shed this blood, neither have our eyes seen it. Be merciful, O Lord, unto thy people Israel, whom thou hast redeemed, and lay not innocent blood unto thy people of Israel's charge, and the blood shall be forgiven them. So shalt thou put away the guilt of innocent blood from among you, when thou shalt do that which is right in the sight of the Lord. When thou goest forth to war against thine enemies, and the Lord thy God hath delivered them into thine hands, and thou hast taken them captive, and seest among the captives a beautiful woman, and hast a desire unto her, that thou wouldest have her to thy wife, then thou shalt bring her home to thine house, and she shall shave her head and pare her nails.
And she shall put the raiment of her captivity from off her, and shall remain in thine house, and bewail her father and her mother a full month. And after that thou shalt go in unto her, and be her husband, and she shall be thy wife. And it shall be, if thou have no delight in her, then thou shalt let her go whither she will. But thou shalt not sell her at all for money. Thou shalt not make merchandise of her, because thou hast humbled her. If a man have 2 wives, one beloved and another hated, and they have borne him children, both the beloved and the hated, and if the firstborn son be hers that was hated, then it shall be, when he maketh his sons to inherit that which he hath, that he may not make the son of the beloved firstborn before the son of the hated, which is indeed the firstborn. But he shall acknowledge the son of the hated for the firstborn, by giving him a double portion of all that he hath. For he is the beginning of his strength, the right of the firstborn is his. If a man have a stubborn and rebellious son, which will not obey the voice of his father, or the voice of his mother, and that, when they have chastened him, will not hearken unto them, then shall his father and his mother lay hold on him, and bring him out unto the elders of his city, and unto the gate of his place. And they shall say unto the elders of his city, This our son is stubborn and rebellious, he will not obey our voice, he is a glutton and a drunkard. And all the men of his city shall stone him with stones, that he die. So shalt thou put evil away from among you, and all Israel shall hear and fear. And if a man have committed a sin worthy of death, and he be to be put to death, and thou hang him on a tree, his body shall not remain all night upon the tree, but thou shalt in any wise bury him that day. For he that is hanged is accursed of God, that thy land be not defiled, which the Lord thy God giveth thee for an inheritance.